ಸರ್ಕಾರಿ ಸೇವೆಯಲ್ಲಿ 35 ವರ್ಷ ವಿಧಾನಸೌಧದಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಪಡ್ತಿರ್ತಾರೆ. ಮೂಲತಃ ಮೈಸೂರು ಅರಮನೆ, ನಮ್ಮ ತಂದೆಯವರು ಮೈಸೂರ ಅರಮನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವರು. ನಾನು ಜ್ಯೋತಿಷಕ್ಕೆ ಅಕಸ್ಮಾತ್ ಬಂದವರು. ನನ್ನ ಮತ್ತು ಗಣೇಶ್ ಹೆಗಡೆ ಅವರ ಮೊದಲ ಭೇಟಿ ಸುವರ್ಣ ಟಿ ವಿಯಲ್ಲಾಯಿತು. ಆಗ ಸುವರ್ಣ ಟಿ ವಿನಲ್ಲಿ ಇಶ್ ಅಂತ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಹುಲಿಕಲ್ ನಟರಾಜ್ ಅವರು ಜ್ಯೋತಿಷ ಸುಳ್ಳು ಅಂತ ಒಂದು ಕಡೆ ವಾದ, ನಾನು ಮತ್ತು ಗಣೇಶ್ ಹೆಗಡೆ ಅವರು ಜ್ಯೋತಿಷ್ಯ ಎಷ್ಟು ಸತ್ಯ ಅನ್ನತಕ್ಕಂಥ ವಾದಕ್ಕೆ ಹೋಗಿದ್ವಿ. ಆಗ ನನ್ನ ಮೊದಲ ಭೇಟಿ. ಎರಡನೇದಾಗಿ ಜ್ಯೋತಿಷ್ಯ ಇವತ್ತು ಏನು ನಾವು ಆಡುಭಾಷೆಯಲ್ಲಿ ಎಲ್ಲ ಕಡೆ ತಂದಿದ್ದೀವಿ, ಇದು ಅನೇಕ ಪೆಟ್ಟುಗಳನ್ನು ತಿಂದು ಶಿಲೆಯಾಗಿರ್ತಕ್ಕಂತಹ ವಿಚಾರ. ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಜ್ಯೋತಿಷ 2002 ಮತ್ತು 2003 ಈ ಜ್ಯೋತಿಷವನ್ನು ನಾವು ಯೂನಿವರ್ಸಿಟಿಗೆ ತರಬೇಕು, ನಕಲಿ ಜ್ಯೋತಿಷರ ಆವಳಿಯನ್ನು ತಪ್ಪಿಸಬೇಕು, ಅಧ್ಯಯನವನ್ನು ಒಂದೇ ರೂಪದಲ್ಲಿ ಒಂದೇ ಸಿಲೆಬಸಲ್ಲಿ ಮಾಡಬೇಕು ಅಂತ ತಂದಾಗ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅವರು ಅಪ್ರೂವ್ ಮಾಡಿದರು. ಆದರೆ ಇದರ ವಿರುದ್ಧ ಅನೇಕ ವಿಜ್ಞಾನಿಗಳು ಹೋರಾಟ ಮಾಡಿದರು. ಮದ್ರಾಸ್ ಹೈಕೋರ್ಟಲ್ಲಿ ಕೇಸು, ಆಂಧ್ರ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು, ಮಹಾರಾಷ್ಟ್ರ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ಅವ್ರದ್ದೆಲ್ಲದು ಒಂದೇ ವಾದ, ಜ್ಯೋತಿಷ್ಯ ವಿಜ್ಞಾನವಲ್ಲ, ಇದನ್ನು ನೀವು ಇದರಲ್ಲಿ ತರಬಾರ್ದು, ಯಾವುದರಲ್ಲಿ ಎಲ್ಲೂ ಕಲಿಸ್ಬಾರ್ದು, ಇದು ವಿಜ್ಞಾನವೇ ಅಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ನಡೆದಾಗ ಸುಪ್ರೀಂ ಕೋರ್ಟ್ ಅನೇಕ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡ ಮೇಲೆ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳ್ತು, ಇಲ್ಲ, ನಮ್ಮ ಸನಾತನ ಧರ್ಮದ ಜ್ಯೋತಿಷ ಒಂದು ವಿಜ್ಞಾನ, ಆದ್ದರಿಂದ ಇಲ್ಲಿ ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಭಾರತದಲ್ಲಿ ಎಷ್ಟು ಯೂನಿವರ್ಸಿಟಿ ಇದೆಯೋ ಅಷ್ಟು ಯೂನಿವರ್ಸಿಟಿಗಳಲ್ಲಿ ಇದರ ಅಧ್ಯಯನ ಆಗಬೇಕು, ಸಂಶೋಧನೆ ಆಗಬೇಕು, ಹಾಗೂ ಮಾನವ ಕುಲಕ್ಕೆ ಇದನ್ನು ತಲುಪಿಸಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಈ ಆದೇಶದ ಅನ್ವಯ ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿ ಗಣೇಶ್ ಹೆಗಡೆ ಅವರು ಅದಕ್ಕೆ ಬಹಳ ಶ್ರಮ ವಹಿಸಿ, ಮುಖ್ಯ ಪಾತ್ರ ವಹಿಸಿ, ಮೊಟ್ಟ ಮೊದಲ ಬಾರಿಗೆ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸರ್ಟಿಫಿಕೇಟು, ಡಿಪ್ಲೊಮಾ, ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ಗಳು, ವಾಸ್ತುಶಾಸ್ತ್ರ, ಇತ್ತೀಚೆಗೆ ಪಾಮಿಸ್ಟ್ರಿ ಕೂಡ ನಾವು ಕುಮಾರ್ ಅವರು, ವಶಿಷ್ಠ ಅವರ ನೇತೃತ್ವದಲ್ಲಿ ಅಳವಡಿಸಿದ್ವಿ. ಮತ್ತು ನಾವೊಂದು ಆಲೋಚನೆಯನ್ನು ಮಾಡಿದ್ವಿ, ಇದು ಬರೀ ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಇದ್ದರೆ ಬೇರೆ ಕಡೆ ಆಸಕ್ತ ಸ್ಟೂಡೆಂಟ್ಗಳು ಇದನ್ನು ಅಧ್ಯಯನ ಮಾಡೋದು ಹೇಗೆ ಅಂತ ಹೇಳಿ ಆಗ ನಾವೊಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಡಿಸ್ಟೆನ್ಸ್ ಎಜುಕೇಷನ್ ಅಂದರೆ ದೂರ ಸಂಪರ್ಕದಲ್ಲಿ ಕೂಡ ವಿದ್ಯಾರ್ಥಿಗಳು ಇದನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸತತವಾಗಿ 2 ವರ್ಷ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಹತ್ರ ಪತ್ರ ವ್ಯವಹಾರ ಮಾಡಿ ಕಳೆದ ಸೆಪ್ಟೆಂಬರ್ನಲ್ಲಿ ಜ್ಯೋತಿಷ್ಯ ಸರ್ಟಿಫಿಕೇಟು, ಡಿಪ್ಲೊಮಾ, ವಾಸ್ತು ಮತ್ತು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೇದಿನಿ ಅಸ್ಟ್ರಾಲಜಿ, ಮಂಡೇನ್ ಅಸ್ಟ್ರಾಲಜಿ ಅಂತ ಕರಿತೀವಿ, ಈ 4 ಸಬ್ಜೆಕ್ಟ್ಗಳನ್ನು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ KSOU ಮೈಸೂರಿನಲ್ಲಿ ಅಳವಡಿಸಿದ್ದೀವಿ. ಆ ಕೋರ್ಸ್ಗಳು ಪ್ರಾರಂಭ ಆಯಿತು. ಇದು ತಮ್ಮ ಗಮನದಲ್ಲಿರಲಿ. ನಾವು ನಿನ್ನೆ ಇಲ್ಲಿ ಬರಬೇಕಾಗಿತ್ತು, ನಮ್ಮ ಕಾರ್ಯಕ್ರಮ ನಿನ್ನೆ. ನಾವು ಬರ್ತಾ ಜಾನಪದ ವಿಶ್ವವಿದ್ಯಾಲಯ ಇದೆ, ಇಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಶಿಗ್ಗಾವಿನಲ್ಲಿ. ಅಲ್ಲಿ ಶಿಲ್ಪಶಾಸ್ತ್ರ ಇದೆ, ಜಾನಪದ ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ ವಾಸ್ತುಶಿಲ್ಪ ಮತ್ತು ಶಿಲ್ಪಶಾಸ್ತ್ರ ಇದೆ. ಬಟ್
ಅವರು ಬರೀ ಶಿಲ್ಪಶಾಸ್ತ್ರಕ್ಕೆ ಒತ್ತು ಕೊಡ್ತಾ ಇದ್ರು. ನಾವು ವಾಸ್ತುಶಾಸ್ತ್ರಕ್ಕೆ ನೀವು ಹೆಚ್ಚು ಗಮನ ಕೊಟ್ಟಿಲ್ಲ ಅಂತೇಳಿ ನಿನ್ನೆ ಅಲ್ಲಿ ಒಂದು ಸಭೆಯನ್ನು ಗದಿಗಪ್ಪ ಅವರ ಭಾಸ್ಕರಾಚಾರ್ಯ ಸಂಸ್ಥೆ ವತಿಯಿಂದ ಅವರ ಸಮ್ಮುಖದಲ್ಲಿ ಒಂದು ಸಭೆ ನಡೀತು. ಆದ್ದರಿಂದ ನಾವಿಲ್ಲಿ ಬರೋದಕ್ಕೆ ಲೇಟ್ ಆಯಿತು. ಆ ಯೂನಿವರ್ಸಿಟಿಗೆ ಸಂಬಂಧಪಟ್ಟವ್ರನ್ನೆಲ್ಲ ಕೂರಿಸಿ ಅವರಿಗೆ 1 ಗಂಟೆಗಳ ಕಾಲ ವಾಸ್ತುಶಾಸ್ತ್ರ ಅಂದರೆ ಏನು, ವಾಸ್ತುಶಾಸ್ತ್ರವನ್ನು ಯಾತಕ್ಕೋಸ್ಕರ ಇವತ್ತು ನಾವೇನು ಸಂಶೋಧನೆ ಮಾಡಬೇಕು ಅಂತ ಹೊರಟಿದ್ದೀವಿ, ಇದು ಯೂನಿವರ್ಸಿಟಿ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದವರೆ ಅದು ಸಾಧ್ಯ ಅಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಆಗ ಅವರು ಹೌದಾ ಇಷ್ಟೆಲ್ಲ ಇದೆಯಲ್ಲ, ಇದನ್ನು ನಾವು ಸೇರಿಸ್ತೀವಿ, ಜಾನಪದ ವಿಶ್ವವಿದ್ಯಾಲಯದಲ್ಲಿ ಮುಂದಿನ ಸಾಲಿನಿಂದ ನಾವು ವಾಸ್ತುಶಾಸ್ತ್ರವನ್ನು ಸೇರ್ಪಡೆ ಮಾಡೋದಕ್ಕೆ ಕ್ರಮ ಜರುಗಿಸ್ತೀವಿ ಅಂತ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇದು ನಾವು ಬರುವಾಗ ನಡೆದಂತಹ ಸಂಗತಿ. ಆದ್ದರಿಂದ ಒಂದು ದಿವಸ ಲೇಟ್ ಆಯಿತು. ಅದರಿಂದ ಗಣೇಶ್ ಹೆಗ್ಡೆ ಅವ್ರ ಹತ್ರ ನಾವು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಈಗ ಧಾರವಾಡ ಜಿಲ್ಲೆ ಅಥವಾ ಈ ಭಾಗಕ್ಕೆ ನಾವು ಒಂದು ಯೂನಿವರ್ಸಿಟಿನಲ್ಲಿ ಸಬ್ಜೆಕ್ಟ್ನ ಸೇರಿಸ್ಬೇಕು ಅಂತ ಹೊರಟಿದ್ದೀವಿ. ಈಗ ಒಳ್ಳೆಯ ಅವಕಾಶ ಇದೆ. ನಾವು ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಲಿ ಪಾಪ ಭಾಳಷ್ಟು ಪ್ರಯತ್ನ ಮಾಡಿದ್ರು, ಅಪ್ರೂವ್ ಆಗಿದ್ದು ಆಗಲಿಲ್ಲ. ಹಾಗಾಗಿ ಈಗ ಶಿಗ್ಗಾವಿನಲ್ಲಿ ಏನು ಜಾನಪದ ಯೂನಿವರ್ಸಿಟಿ ಇದೆ, ಅಲ್ಲಿ ಜ್ಯೋತಿಷಾಸ್ತ್ರ ಮತ್ತು ವಾಸ್ತುಶಾಸ್ತ್ರಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ. ಅದಕ್ಕೆ ತಾವು ದಯವಿಟ್ಟು ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅದನ್ನು ಆದಷ್ಟು ಬೇಗ BA MA ಸಂಶೋಧನೆ ಆಗೋವರೆಗೆ ಆ ಕೆಲಸವನ್ನು ಮಾಡಿಕೊಡ್ಬೇಕು, ತಮ್ಮ ನೇತೃತ್ವದಲ್ಲಿ ಅದು ಆಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಮನವಿ ಮಾಡ್ತೇನೆ. ಜ್ಯೋತಿಷ್ಯ ಏನು ಬರೀ ಮನೆಗೆ ಜ್ಯೋತಿಷ್ಯ ಆಯ್ತಾ, ಬರೀ ನಾವು ಜ್ಯೋತಿಷರು ಬರೀ ಮನೆಗೆ ಏನೋ ಕೆಲಸ ಮಾಡ್ತಾ ಇದ್ದೀವ, ಅಥವಾ ವಾಸ್ತುಶಾಸ್ತ್ರ ಒಂದು ಮನೆಗೆ ನೋಡಿ ಬಿಡ್ತೀವ, ಒಂದು ಜಾತಕವನ್ನು ನೋಡಿ ಬಿಡ್ತೀವ ಅಂತ ಹೇಳಿ ಬಹಳಷ್ಟು ವಿಚಾರಗಳನ್ನ ನಾವು ಗಣನೆ ತೆಗೆದುಕೊಂಡು ಬಂದಾಗ ಒಂದು ಸಂಶೋಧನೆ ಆಯಿತು. ಒಂದು ಸಂಸ್ಥೆ ಜ್ಯೋತಿಷದ ಬಗ್ಗೆ ಸಂಶೋಧನೆ ಮಾಡಿದಾಗ ಒಂದು ಪಂಚಾಂಗ ಇವತ್ತು 150 ರೂಪಾಯಿ 200 ರೂಪಾಯಿ ಪಂಚಾಂಗದಿಂದ ದೇಶಕ್ಕೆ ಮತ್ತು ಸಮಾಜಕ್ಕೆ ಏನು ಕೊಡುಗೆ ಏನು ಅಂತ ಹೇಳಿ ಒಂದು ಸಮೀಕ್ಷೆ ಮಾಡಿದ್ರು. ಆ ಸಮೀಕ್ಷೆಯಲ್ಲಿ ಕಂಡು ಬಂದಂಥದ್ದು ಮೊಟ್ಟ ಮೊದಲ ಬಾರಿದು ಮಹಾಕುಂಭಾಭಿಷೇಕ. ಇವತ್ತೇನು ಮಹಾಕುಂಭಾಭಿಷೇಕ ನಡೀತು, ಆ ಮಹಾಕುಂಭಾಭಿಷೇಕದಿಂದ ಒಂದು ಪಂಚಾಂಗದಿಂದಲೇ ಅದನ್ನು ಮಾಡೋದಕ್ಕೆ ಸಾಧ್ಯ. ಗ್ರಹಗಳ ಆಧಾರ, ಗುರುವಿನ ಒಂದು ಲೆಕ್ಕಾಚಾರದಿಂದ ಮಾಡ್ಬೋದು. ಆದರೆ ಆ ಒಂದು ಪಂಚಾಂಗದ ಬೆಲೆ 150ರಿಂದ 200 ರೂಪಾಯಿ. ಆದರೆ ಮಹಾಕುಂಭಾಭಿಷೇಕದಿಂದ ಬಂದ ಆದಾಯ 3 ಲಕ್ಷ ಕೋಟಿ. ಮಹಾಕುಂಭಮೇಳದಿಂದ ಸರ್ಕಾರಕ್ಕೆ ಬಂದಂತಹ ಆದಾಯ 3 ಲಕ್ಷ ಕೋಟಿ ರೂಪಾಯಿ ಬಂದಿದೆ. ನಾವು ಇದನ್ನ ಸರ್ಕಾರಕ್ಕೆ ರೆಪ್ರೆಸೆಂಟ್ ಮಾಡಿದ್ವಿ. ಎರಡನೇದಾಗಿ ಇಡೀ ದೇಶದಲ್ಲಿ ಮತ್ತೊಂದು ಸರ್ವೆ ಮಾಡೋದು, ಜ್ಯೋತಿಷರು ಏನು ಕೊಡುಗೆ ಕೊಡ್ತಾರೆ ಅಂತೇಳಿ, ದೇಶಕ್ಕೆ ಏನು ನಮ್ಮ ಕೊಡುಗೆ, ಸರ್ಕಾರಕ್ಕೆ ಏನು ನಮ್ಮ ಕೊಡುಗೆ ಅಂತ ಇನ್ನೊಂದು ಸರ್ವೆ ಬಂತು. ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಷದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮದುವೆಗಳು ನಡೆಯುತ್ತೆ ಇಡೀ ದೇಶದಲ್ಲಿ. ಅದರಲ್ಲಿ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಗಿನ ಮದುವೆಗಳೆಲ್ಲ ನಿಮಗೆ ಗೊತ್ತು, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಫೋಟೋಗ್ರಫಿ ಇದೆ, ಆಹಾರ, ಫುಡ್ಡು, ಕೆಲಸ, ಇದೆಲ್ಲ ಬಂದಾಗ ಸುಮಾರು 7 ಲಕ್ಷ ಕೋಟಿ ರೂಪಾಯಿ ಆದಾಯ ಇದೆ. ಯಾರಿಂದ? ಜ್ಯೋತಿಷರಿಂದ. ಇದೊಂದು ಹೆಮ್ಮೆಯ ವಿಚಾರ ಅಲ್ಲವೇ? ನಮ್ಮಿಂದ ಈಗ ನೀವೊಂದು ಮುಹೂರ್ತ ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆಗೋಯ್ತು ಅಂತ ತಿಳ್ಕೊಬೇಡಿ. ಆ ಮುಹೂರ್ತ ಅಥವಾ ಆ ಮ್ಯಾಚಿಂಗಿಂದ ಒಂದು ಚೌಲ್ಟ್ರಿ,
ಅಡಿಗೆಯವರು, ಫೋಟೋಗ್ರಾಫರು, ಪೌರೋಹಿತ್ಯಕ್ಕೂ, ಡೆಕೋರೇಟರ್ಸ್ ಕೆಲಸ, ಫುಡ್ಡು, ಇದೆಲ್ಲ ಸೇರಿ 88,000 ಕೋಟಿ ರೂಪಾಯಿ GST ನಮ್ಮಿಂದ ಸರ್ಕಾರಕ್ಕೆ ಹೋಗ್ತಾ ಇದೆ. ಇದನ್ನು ನಾವು ಹೇಳಿದ್ದಲ್ಲ, ಸರ್ವೆ ರಿಪೋರ್ಟ್ ಇದೆ. ನಾವು ಬರೀ ಜ್ಯೋತಿಷ ಇಲ್ಲಿ ಕೂತ್ಕೊಂಡು ನಾವು ಹುಬ್ಳಿಯಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ, ಹೆಗಡೆಯವರು ಸಮ್ಮುಖದಲ್ಲಿ ನಡೀತಾ ಇದೆ ಅಂತ ತಿಳ್ಕೊಬೇಡಿ. ಪ್ರತಿಯೊಬ್ಬ ಜ್ಯೋತಿಷಿಯೂ ಈ ದೇಶಕ್ಕೆ ಕಾಂಟ್ರಿಬ್ಯೂಟರ್ ಆಗಿದ್ದಾರೆ. ಆಲ್ ಕಾಂಟ್ರಿಬ್ಯೂಟರ್ಸ್ ಫಾರ್ GST. ದೇಶದ ಅಭಿವೃದ್ಧಿಗಾಗಿ 88,000 ಕೋಟಿ ರೂಪಾಯಿ ಪ್ರತಿ ವರ್ಷ ಮದುವೆನಲ್ಲಿ ಬರ್ತಾ ಇದೆ. ನಾವೇನು ಮುಹೂರ್ತ ಕೊಡ್ತೀವಿ, ನಾವೇನು ಕೆಲಸ ಮಾಡ್ತಾ ಇದ್ವಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂತ. ಆದರೆ ಜ್ಯೋತಿಷಿ ಒಂದು ಮುಹೂರ್ತ ಇಟ್ಟರೆ ಅವನು ಬರ್ತಕ್ಕಂಥದ್ದು ಕೇವಲ 200 ರೂಪಾಯಿಂದ 500 ರೂಪಾಯಿ. ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ, ಉತ್ತರ ಕರ್ನಾಟಕದಲ್ಲಿ ಕಡಿಮೆ. ಅವ್ರು ಅದನ್ನೇ ಹೇಳ್ತಾ ಇದ್ರು, ಉತ್ತರ ಕರ್ನಾಟಕದಲ್ಲಿ ದುಡ್ಡು ಸ್ವಲ್ಪ ಜನರೇಟ್ ಆಗಲ್ಲ. ಹೆಚ್ಚಿಗೆ. ಹಾಗಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು. ನಾವೇನು ಸುಮ್ಮನೆ ಜ್ಯೋತಿಷ್ಯವನ್ನು ಕಲಿತಾ ಇಲ್ಲ, ನಮ್ಮ ಕೊಡುಗೆಯೂ ಅಪಾರ. ಪ್ರತಿಯೊಬ್ಬ ಜ್ಯೋತಿಷಿಯಿಂದ ಎಷ್ಟು ಜಾತಕಗಳನ್ನು ನಾವು ನಿತ್ಯ ನೋಡ್ತೀವಿ, ಎಷ್ಟು ಮುಹೂರ್ತಗಳನ್ನ ನಾವು ನೋಡ್ತೇವೆ. ಮಾನಸಿಕವಾಗಿ ಒಬ್ಬ ಮನುಷ್ಯನನ್ನ ಸಮಾಜದಲ್ಲಿ ಮನುಷ್ಯನಾಗಿ ಮಾಡ್ತಕ್ಕಂಥ ಏಕೈಕ ಶಕ್ತಿ ಇವತ್ತು ಇರ್ತಕ್ಕಂಥದ್ದು ಜ್ಯೋತಿಷಕ್ಕೆ ಮಾತ್ರ. 10,000 ರೂಪಾಯಿ ಸೈಕಾಲಜಿಸ್ಟ್ ಹತ್ರ ಹೋದ್ರೆ 10 ಸಲ ಹೋಗ್ಬೇಕು ಅವನು. 200 ರೂಪಾಯಿ ಕೊಟ್ಟರೆ ಒಂದೇ ದಿವಸದಲ್ಲೇ ಗಣೇಶ ಹೆಗಡೆ ಅಂತ ಇದ್ರೆ ಅವನ್ನ ಮನುಷ್ಯನಾಗಿ ಮಾರ್ಪಡಿಸ್ಬಿಡ್ತಾನೆ. ಅವನಿಗೆ ಧೈರ್ಯ ತುಂಬತಕ್ಕಂಥ ಒಂದು ಸಬ್ಜೆಕ್ಟ್ ಇವತ್ತು ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಜ್ಯೋತಿಷ. ನಾವು ಅಧ್ಯಯನ ಮಾಡ್ಕೊಂಡು ಬಂದ್ವಿ. ಇತ್ತೀಚೆಗೆ ಒಂದು ಅಧ್ಯಯನ ಬಂತು, ಒಂದು ಪುಸ್ತಕ ಬಂದಿದೆ, ತಾವೆಲ್ಲ ಅದನ್ನು ನೋಡ್ಕೋಬೇಕು. ಮೊಘಲರ ಕಾಲದಲ್ಲಿ ಜ್ಯೋತಿಷ ಅಂತೇಳಿ. ಮೊಘಲರ ಕಾಲದಲ್ಲಿ ಜ್ಯೋತಿಷ ಹುಮಾಯೂನಿಂದ, ಅಕ್ಬರಿಂದ ಎಲ್ಲರೂ ಅವರ ರಾಜ್ಯದಲ್ಲಿ ಜ್ಯೋತಿಷ್ಯ ಪೀಠವನ್ನು ಇಟ್ಟಿದ್ರು. ಜ್ಯೋತಿಷ್ಯರ ಸಲಹೆ ಪಡೆಯದೆ, ಮತ್ತೊಂದು ಸಲ ಹೇಳ್ತೀನಿ, ಮೊಘಲರು ಅಂಡರ್ಲೈನ್ ಮಾಡ್ಕೊಳ್ಳಿ, ಅವರು ಕೂಡ ನಮ್ಮ ಜ್ಯೋತಿಷ್ಯವನ್ನು ಪಡೆದು ಸಲಹೆಯನ್ನು ಪಡೆದು ಮುಂದೋಗ್ತಾ ಇದ್ರು ಅಂತಕ್ಕಂಥ ವಿಚಾರ. ಅಕ್ಬರಿನ ಜಾತಕ ಇದೆ. ಅಕ್ಬರ್ನ ಜಾತಕದಿಂದ ಮೊಘಲರ ಸಾಮ್ರಾಜ್ಯ ಅಳಿತಾ ಇರುವಂತಹ ಸಮಯದಲ್ಲಿ ನಮ್ಮ ಜ್ಯೋತಿಷರಿಂದ ಪಡೆದಂತಹ ಅಕ್ಬರ್ ಹುಟ್ಟುವಾಗ ಟೈಮಿಂಗ್ಸ್ ನಿರ್ಣಯ ಮಾಡ್ತಾನೆ. ನೋಡಪ್ಪ, ನಾನು ಅಳೋಗ್ತಾ ಇದೆ ಮೊಘಲರ ಸಾಮ್ರಾಜ್ಯ, ಈ ಮಗು ಹುಡ್ತಾ ಇದೆ, ಈ ಮಗುಗೆ ಒಂದು ಒಳ್ಳೆಯ ಟೈಮ್ ಕೊಡಿ, ಆ ಟೈಮಲ್ಲಿ ಈ ಮಗು ಹುಟ್ಟಿದ್ರೆ ಮತ್ತೆ ನಾನು ಸಾಮ್ರಾಜ್ಯವನ್ನು ಪುನಃಸ್ಥಾಪನೆ ಮಾಡ್ತೇನೆ. ಅದಕ್ಕೆ ಜ್ಯೋತಿಷ್ಯರ ಸಲಹೆ ಪಡೆದು ಅಕ್ಬರ್ ಹುಟ್ಟೋದಕ್ಕೆ 4 ದಿವಸ ಪೋಸ್ಟ್ಪೋನ್ ಮಾಡಿದ್ದಾರೆ ಡೆಲಿವರಿನ. ಎಷ್ಟು ದಿವಸ? 4 ದಿವಸ ಪೋಸ್ಟ್ಪೋನ್. ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ, ನಮಗೆ ಗೊತ್ತಿಲ್ಲ. ಹಾಗಾಗಿ ಮೊನ್ನೆ ಬೆಂಗಳೂರಿನಲ್ಲಿ ಜ್ಯೋತಿಷ್ಯ ಮತ್ತು ಆಯುರ್ವೇದ ಸಮ್ಮೇಳನ ನಡೀತು. ಆಗ ನಾವು ಒಂದು ಹೇಳಿದ್ವಿ, ನೋಡಿ, ಜ್ಯೋತಿಷ್ಯ ಇಲ್ಲದೆ ನೀವು ಆಯುರ್ವೇದ ಮಾಡಿದ್ರೆ ತಪ್ಪಾಗತ್ತೆ. ಜ್ಯೋತಿಷ್ಯದ ಮತ್ತು ಆಯುರ್ವೇದ ಒಂದೇ ನಾಣ್ಯದ 2 ಮುಖ. ನೀವು ಒಂದು ಭಾಗವಾಗಿ ಜ್ಯೋತಿಷ್ಯವನ್ನು ತೆಗೆದುಕೊಂಡು ಹೋಗಿ, ಆಗ ಜ್ಯೋತಿಷ್ಯ ಮತ್ತು ಆಯುರ್ವೇದ ಇವತ್ತೇನು ನಾವು ಸಮ್ಮೇಳನ ಮಾಡ್ತಾ ಇದ್ದೀವಿ ಅದಕ್ಕೊಂದು ಅರ್ಥ ಬರುತ್ತೆ. ಇಲ್ಲ ಹೋದರೆ ನಾವು ನೀವೇ, ವೈದ್ಯರೇ ಬೇರೆ, ಜ್ಯೋತಿಷ್ಯ ಬೇರೆ. ಉದಾಹರಣೆಗೆ ಜ್ಯೋತಿಷ್ಯ ಏನು? ಉದಾಹರಣೆಗೆ ಇತ್ತೀಚೆಗೆ ನಡೆದಂತಹ ಘಟನೆ, ಇಸ್ರೋದವರು ಒಂದು ರಾಕೆಟ್ ಬಿಟ್ಟರು, ತಮ್ಮೆಲ್ಲರಿಗೂ ಗೊತ್ತಿದೆ. ಇಸ್ರೋನವರು ಸುಮಾರು ಕೋಟಿಗಟ್ಟಲೆ ಈಗ ಇತ್ತೀಚೆಗೆ 12ನೇ ತಾರೀಕು ಜನವರಿ, ನವಮಿ ತಿಥಿ, ಇನ್ನೊಂದ್ಸಲ ಅಂಡರ್ಲೈನ್ ಮಾಡ್ಕೊಳ್ಳಿ, ನವಮಿ ತಿಥಿ 10:20ಕ್ಕೆ ಆ ರಾಕೆಟ್ ಲಾಂಚ್ ಆಯಿತು ಶ್ರೀಹರಿಕೋಟದಿಂದ. ಸುಮಾರು ನಿಮಿಷಗಳು ಹೋದ ಮೇಲೆ ರಾಕೆಟ್ ಕಾಣೆಯಾಗಿದೆ.
ರಾಕೆಟ್ ಏನಾಯ್ತು? ಎಲ್ಲಾದ್ರೂ ಕೇಳಿದಿರಾ ರಾಕೆಟ್ ಕಾಣೆ ಆಗೋದು? ಪಿಕ್ ಪ್ಯಾಕೆಟ್ ಆಗುತ್ತೆ, ಚೈನ್ ಸ್ನಾಚ್ ಆಗುತ್ತೆ, ಮನೆ ಕಳ್ತನ ಆಗುತ್ತೆ, ಗೋಲ್ಡ್ ಹೋಗುತ್ತೆ ಅಂದ್ರೆ ಆಕಾಶದಲ್ಲಿ ಹೋಗ್ತಕ್ಕಂಥ ರಾಕೆಟ್ ಕಾಣೆ ಆಗೋಯ್ತು. ವಿಜ್ಞಾನಿಗಳು ಫೋನ್ ಮಾಡಿದ್ರು, ಸರ್ ರಾಕೆಟ್ ಕಾಣೆ ಆಗಿದೆ, ನಿಮ್ಮ ಅಭಿಪ್ರಾಯ ಏನು? ನವಮಿ ತಿಥಿಯಲ್ಲಿ ಯಾವುದೇ ಪ್ರಯಾಣ ಮಾಡಿದರೆ, ಅವತ್ತು ನವಮಿ ಬೇಕಾದ್ರೆ ನೀವು ನೋಡ್ಬೋದು. ನವಮಿ ತಿಥಿಯಲ್ಲಿ ಬಹಳ ನಮ್ಮ ಋಷಿಮುನಿಯವರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ನವಮಿ ತಿಥಿಯಲ್ಲಿ ಯಾವುದೇ ಪ್ರಯಾಣ ಬೆಳೆಸಿದರೆ ಸೀತಾದೇವಿ ಕಾಣೆಯಾದಳು, ಅಪಹರಣವಾಯಿತು. ಅಟ್ಲೀಸ್ಟ್ ಅದು ಎಲ್ಲೋ ಕಾಣೆ ಆಯಿತು, ಬಿದ್ದಿದ್ದಾರು ನೋಡೋಣ ಅಂದ್ರೆ ಅದು ಎಲ್ಲೂ ಕಾಣ್ತಾನೆ ಇಲ್ಲ. ಹುಡುಕ್ತಾ ಇದ್ದಾರೆ ಎಲ್ಲೋಯ್ತು ಅಂತ. ರಾಮ ಸೀತೆ ಕಾಣೆಯಾದಾಗ ಹೆಂಗ್ ಹುಡುಕ್ತಾ ಇದ್ರು ರಾಮ ಲಕ್ಷ್ಮಣ, ಹಂಗೆ ಇಷ್ಟರ ವಿಜ್ಞಾನಿಗಳೆಲ್ಲ ಈಗ ಆ ರಾಕೆಟ್ ಎಲ್ಲೋಯ್ತು, ರಾಕೆಟ್ ಎಲ್ಲೋಯ್ತು. ಇದು ಎಂತಹ ವಿದ್ಯೆ! ಅವರು ಕೈ ಇಟ್ಕೊಂಡ್ರು, ಅಲ್ಲ ರೀ ನಾವು ತಿರುಪತಿ ತಿರುಮಲ ವೆಂಕಟೇಶ್ವರನ ಹತ್ರ ಇತ್ತು, ಅದನ್ನು ಪೂಜೆ ಮಾಡಿಬಿಟ್ವಿ ಅಂದ್ರು. ನೀವು ಪೂಜೆ ಮಾಡಿಬಿಟ್ರು ಅಷ್ಟೇ, ಪೂಜೆ ಮಾಡದೆ ಬಿಟ್ಟರು ಆಯ್ತು. ಜ್ಯೋತಿಷ್ಯವನ್ನು ನಂಬಿ ಬಿಟ್ಟರೆ ನಿಮಗೆ ಸಕ್ಸಸ್ಸು. ಜ್ಯೋತಿಷ್ಯವನ್ನು ನಂಬಿ ರಾಕೆಟ್ ಬಿಟ್ಟರೆ ದೈವಾನುಗ್ರಹ. ಜ್ಯೋತಿಷ್ಯವನ್ನು ಬಿಟ್ಟು ಬರೀ ದೈವಾನುಗ್ರಹ ತಗೊಂಡ್ರೆ ದೈವ ಕೂಡ ನಿಮ್ಮನ್ನು ಮೆಚ್ಚಲ್ಲ. ಹೋಗಯ್ಯ ಜ್ಯೋತಿಷ್ಯರ ಹತ್ರ ಹೋದ್ರೆ ಗಣೇಶ ಹೆಗಡೆ ಹತ್ರ ಹೋಗಿ ಮುಹೂರ್ತ ತಗೊಂಡ್ರಿ ಇದ್ದಾರೆ. ಹಾಗಾಗಿ ಮೊನ್ನೆ ನಡೆದ ಘಟನೆ, ಇಸ್ರೋನವರು ಚಾಲೆಂಜ್ ಮಾಡ್ತಾರೆ ವಿಜ್ಞಾನಿಗಳು, ನಮ್ಮ ಹತ್ರ ಜ್ಯೋತಿಷ್ಯ ಕಲಿತಾ ಇದ್ದಾರೆ ವಿಜ್ಞಾನಿಗಳು. ಸೊ ಹೀಗಾಗತ್ತೆ. ಈಗ ನಮ್ಮ ಜವಾಬ್ದಾರಿ ಸಮ್ಮೇಳನದ ಮುಖಾಂತರ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಏನು ಜವಾಬ್ದಾರಿ? ನಕಲಿ ಜ್ಯೋತಿಷರು ಅವಳೇ ತಪ್ಪಿಸ್ಬೇಕು ಅಂತ ಶುರು ಮಾಡಿದವ್ರೆ ಗಣೇಶ ಹೆಗಡೆ ಅವರು. ಸರ್ಟಿಫಿಕೇಟ್, ಡಾಕ್ಟ್ರೇಟು ಹಂಗಂಗೆ ತಗೊಂಬಂದ್ಬಿಡ್ತಾರೆ ಅಂತೇಳಿ. ಅದಕ್ಕೆ ನಾವು ಅವರು ಹೋರಾಟ ಮಾಡಿದ್ದೀವಿ ಎಲ್ಲ ಕಡೆ. ಒಂದು ನೋಡಿ, ಅವ್ರು ಯಾವಾಗಲೂ ಬೆಂಗಳೂರು ಮೇಲೆ ಕಣ್ಣು. ನಮ್ಮನ್ನ ಕರೆಸಿ ಹಂಗೆ ಎಲ್ಲ ಅರಿಬೇಕು, ಅದನ್ನು ಬಿಡಲ್ಲ ಅವ್ರು. ಬೆಂಗಳೂರು ಮಂದಿನೇ ಅಂದ್ರೆ ನಾವು ಅವರು ಕೈ ಜೋಡಿಸ್ಕೊಂಡು ನಕಲಿ ಜ್ಯೋತಿಷರನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೊರಟು. ಅದಕ್ಕೆ ನಾವೇನ್ ಮಾಡಿದ್ವಿ, ಅಸಲಿ ಜ್ಯೋತಿಷರು ಜಾಸ್ತಿ ಆದರೆ ನಕಲಿ ಜ್ಯೋತಿಷರು ಆಟೋಮೆಟಿಕ್ ಆಗಿ ಏನಾಗ್ತಾರೆ? ಅಸಲಿ ಜ್ಯೋತಿಷರೇ ಸರಿಯಾಗಿಲ್ದ ಹೋದ್ರೆ ನಕಲಿ ಜ್ಯೋತಿಷರು ಏನಾಗ್ತಾರೆ? ಅಷ್ಟೇ. ಸೊ ಅದರ ಮೂಲ ಪ್ರಾರಂಭ ಫೌಂಡೇಶನ್ ಆಗ್ತವ್ರೆ ಹೆಗಡೆ ಅವರು. ಗೊತ್ತಾಯ್ತಲ್ಲ, ಅವ್ರು ಬೆಂಗಳೂರು ಮಂದಿನ ಎಷ್ಟೇ ಬೈಲಿ. ಈಗ ಹುಟ್ಟುಹಬ್ಬದ ಶುಭ ಕುಮಾರಶಿಟ್ರು ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಹೋಗಿದ್ವಿ. ನಾನು ಒಂದು 5 ನಿಮಿಷ ತಗೊಳ್ತೀನಿ ಸರ್. ಪರವಾಗಿಲ್ಲ ನೋಡಿ, ಈ ಥರ ಉದಾಹರಣೆಗಳು ಬೇಕು. ಹೆಗಡೆ ಅವರು 20 ನಿಮಿಷ. ಸೊ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಿ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಈ ಥರ ನಿಮ್ಮ ಥರ ಕೂತ್ಕೊಂಡು ಪ್ರಶ್ನೆಗಳು ಕೇಳ್ತಾ ಇದ್ರು. ನಾವು ಉತ್ತರಗಳು ಹೇಳ್ತಾ ಇದ್ವಿ ಎಲ್ಲ. ಅವ್ರ ಪ್ರಶ್ನವ್ರು ಏನು ನಮ್ಮನ್ನು ಕಾಲೇಳಿ ಮುಂದಿನ ಮುಖ್ಯಮಂತ್ರಿ ಯಾರು ಗೆಲ್ತಾರೆ? ಮೋದಿಯವರು ಏನಾಗ್ತಾರೆ? ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿನೂ ಇಲ್ವೋ? 5 ಜನ ಜ್ಯೋತಿಷರು ಟಿವಿನಲ್ಲಿ ಇಲ್ಲ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಕೆಲವರು ಅವ್ರು ಆಗದೇ ಇಲ್ಲ ಅಂತ. ಆಯ್ತಾ? ಅವ್ರು ಆಗ್ಲಿಲ್ಲ ಅಂದ್ರೆ ಯಾರು ಹೇಳಿದಾರೆ ಅವ್ರಿಗೆ ಸನ್ಮಾನ. ಸಿದ್ದರಾಮಯ್ಯ ಆದವ್ರಿಗೆ ನಾನು ಹೇಳಿದ ಸತ್ಯ ಆಯ್ತು ಅಂತ. ನೋಡಿ ಜ್ಯೋತಿಷ್ಯ ಎಲ್ಲಿ ನಿಲ್ಲತ್ತೆ? ಅವರು ಸುಳ್ಳು, ಇವರು ನಿಜ. ಸೊ ಜನ ನೋಡ್ತಾ ಇರ್ತಾರೆ ನಮ್ಮನ್ನ ಟಿವಿನಲ್ಲಿ. ನಾವೇನು ಹೇಳ್ತೀವಿ, ಯಾವ ರೀತಿ ಸಂದೇಶ ರವಾನೆ ಆಗತ್ತೆ ಅಂತ. ಗೊತ್ತಾಯ್ತಾ? ನನಗೂ ನನ್ನ ವೈಫು ಜ್ಯೋತಿಷ್ಯ ನಂಬಲ್ಲ. ಅವಳು ಟಿವಿ ನೋಡ್ಬಿಟ್ಟು ನೋಡ್ರಿ ನಿಮ್ಮ ಬಂಡವಾಳ ಅಲ್ಲ ನೋಡ್ರಿ, ಅವನು ಆಗಲ್ಲ ಅಂತಾನೆ, ಅವನು ಆಗತ್ತೆ. ನೀವೇನು ಹೇಳ್ತೀರ? ನಾನೇನು ಹೇಳಲ್ಲ. ಕೈ ಮುಗಿದ್ಬಿಡೋದು, ನಾನೇನಾದ್ರು ಹೇಳಿ ಸಿಗಾಕೊಂಡ್ರೆ ಊಟ ಆಗ್ತದೆ. ಸೊ ಹೀಗಾಗ್ಬಿಟ್ಟಿದ್ವಿ ನಮ್ಮ ಸಮಸ್ಯೆ. ಇಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ಹೆಚ್ಚು ಜವಾಬ್ದಾರಿ ಇದೆ. ಅಧ್ಯಯನ ಆಗಬೇಕು,
1 ವರ್ಷ 2 ವರ್ಷ ಓದ್ಬಿಟ್ಟು ಸರ್ಟಿಫಿಕೇಟ್ ತಗೊಂಡು ಸನ್ಮಾನ ತಗೊಂಡು ಅಧ್ಯಯನ ಆಗದೆ ಹೋದ್ರೆ ಭಾಳ ಕಷ್ಟ. ಸೊ ಇವತ್ತು ದೇಶಕ್ಕೆ 2 ವಿಚಾರ ಭಾಳ ಇಂಪಾರ್ಟೆಂಟ್ ಆಗಬೇಕಾಗಿದೆ. ಒಂದು ವಾಸ್ತುಶಾಸ್ತ್ರ, ಒಂದು ಮೆಡಿಕಲ್ ಅಸ್ಟ್ರಾಲಜಿ. ಮೆಡಿಕಲ್ ಅಸ್ಟ್ರಾಲಜಿ ಅಂದರೆ ಇಟ್ ಇಸ್ ರಿಲೇಟೆಡ್ ಟು ಜ್ಯೋತಿಷ್ಯ. ನಿನ್ನೆ ಕೂಡ ಒಂದು ಕಡೆ ಇವತ್ತು ಪೇಪರಲ್ಲಿ ಕೊಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ಆಯುರ್ವೇದ ಸಮ್ಮೇಳನ ನಡೀತದೆ. ನಾನು ಈ ಸಭೆಯ ಮುಖಾಂತರ, ಜೋಶಿ ಅವರು ಇಲ್ಲೇ ಇದ್ದಾರೆ, ಆಯುರ್ವೇದ ಡಾಕ್ಟರ್, ಇವ್ರು ಏನು ಮಾಡಬೇಕು ಅಂದರೆ ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ ಡಾಕ್ಟ್ರು ಮತ್ತು ಜ್ಯೋತಿಷರನ್ನು ಒಂದು ಸಮ್ಮೇಳನ ಮಾಡಬೇಕು. ಪಾಮಿಷನ್ನಲ್ಲಿ ಅವ್ರು ರೋಗ ಕಂಡುಹಿಡಿತಾರೆ, ಜಾತಕದಲ್ಲಿ ನಾವು ರೋಗ ಕಂಡುಹಿಡಿತೀವಿ. ವಿತೌಟ್ ಪೇಷಂಟ್ ಎಲ್ಲೋ ಇರ್ತಾನೆ, ಪೇಷಂಟ್ ನಮ್ಮ ಎದುರುಗಡೆ ಇರಬಾರ್ದು. ಜಾತಕದಲ್ಲಿ ನಾವು ಹೇಳ್ತೀವಿ ಈ ಜಾತಕನಿಗೆ ಈ ರೀತಿ, ಅವ್ರ ಕೈ ರೇಖೆ ನಾವು ಇವ್ರು ತರಲಿ ಪ್ರಿಂಟ್, ಕುಮಾರ್ ವಶಿಷ್ಠ ಅವರು ಹೇಳ್ತಾರೆ. ಆಗ ಡಾಕ್ಟರ್ಸ್ಗೆ ಏನು ಬರುತ್ತೆ? ನಂಬಿಕೆ ಬರುತ್ತೆ. ಗೊತ್ತಾಯ್ತು? ಸೊ ಮಾಡರ್ನ್ ಮೆಡಿಸನ್, ಹಿಪೋಕ್ರೇಟ್ಸ್ ಅಂತ ಹೇಳಿ ಮಾಡರ್ನ್ ಮೆಡಿಸನ್ ಕಂಡುಹಿಡಿದ. ಅವನು ಹೇಳ್ದ, ಡಾಕ್ಟರ್ಸ್ ಯಾರು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಲ್ವೋ ದೇ ಆರ್ ಅನ್ಫಿಟ್ ಟು ಬಿಕಮ್ ಎ ಡಾಕ್ಟರ್. ಇದು ನಾವು ಹೇಳಿದ್ದಲ್ಲ, ಹಿಪೋಕ್ರೇಟ್ಸ್ ಹೇಳಿದ್ದಾರೆ. ಸೊ ಹೀಗಾಗುತ್ತೆ. ಮುಸಲ್ಮಾನರು ನಂಬಿದ್ದಾರೆ ಮೊಘಲರ ಇದರಲ್ಲಿ, ಇಂಗ್ಲೀಷ್ನವ್ರು ನಂಬಿದ್ದಾರೆ, ಹಿಪೋಕ್ರೇಟ್ಸ್ ಹೇಳ್ತಾನೆ. ಹೋಮಿಯೋಪತಿ ನಂಬಿದ್ದಾರೆ, ಹನುಮಾನ್ ಅಂತೇಳಿ ಹೋಮಿಯೋಪತಿ ಕಂಡುಹಿಡಿದವನು, ಅವನು ಒಂದು ಜ್ಯೋತಿಷದ ಪುಸ್ತಕ ಬರೆದಿದ್ದಾನೆ, ಜರ್ಮನಲ್ಲಿ ಇತ್ತದು. ಆ ಜರ್ಮನಿಂದ ಅದು ಇಂಗ್ಲೆಂಡ್ ಕೊಟ್ಟೈತೆ ಆ ಪುಸ್ತಕ. ಒಂದು ಲೈಬ್ರರಿಗೆ ಹೋಗಿ ಕೂತ್ಕೊಂಡ್ಬಿಡ್ತು. ಆ ಹುಡುಕದ್ವಿ ಎಲ್ಲೂ ಸಿಗಲಿಲ್ಲ. ಆಮೇಲೆ ಲೈಬ್ರರಿಲಿ ಇಷ್ಟು $1 ಕೊಟ್ಟರೆ ಕೊಡ್ತೀವಿ ಅಂದರು. ಅಷ್ಟು ದುಡ್ಡನ್ನು ಇಂಡಿಯಾದಿಂದ ಕಳಿಸಿ ಆ ಬುಕ್ ತರಿಸಿದ್ದೀವಿ. ಅದರಲ್ಲಿ ಜಾತಕಗಳಿದೆ, ಹೋಮಿಯೋಪತಿಗೆ ಯಾವ ರೀತಿ ಯಾವಾಗ ಮೆಡಿಸನ್ ಕೊಡಬೇಕು ಅಂತೇಳಿ. ಇದು ನಮ್ಮ ಆಯುರ್ವೇದದಲ್ಲಿ. ಈಗ ನಾವು ಜಾಗೃತರಾಗಬೇಕಾಗಿರೋ ವಿಚಾರ ಏನು ಅಂದರೆ ವಾಸ್ತುಶಾಸ್ತ್ರ ಮತ್ತು ಮೆಡಿಕಲ್ ಅಸ್ಟ್ರಾಲಜಿ. ಜ್ಯೋತಿಷ್ಯ ಬಿಡಿ, ನಾವು ಮ್ಯಾರೇಜ್ ಮ್ಯಾಚ್ ಮೇಕಿಂಗ್ ಮಾಡ್ತೀವಿ, ಲಗ್ನ ಕಂಡುಹಿಡಿತೀವಿ, ಗುರುಬಲ ಹೇಳ್ತೀವಿ, ಸಾಡೆ ಸಾತಿ ಹೇಳ್ತೀವಿ, ರಾವು ದಶೆ ಹೇಳ್ತೀವಿ, ಶನಿ, ಅವೆಲ್ಲ ಇಟ್ ಇಸ್ ದ ಕಾಮನ್ ಫೆನೋಮೆನ. ಯಾಕಂದರೆ ನೀವೆಲ್ಲೂ ವಿದ್ವಾನ್ ಗಣೇಶ್ ಹೆಗಡೆ ಅವರ ಶಿಷ್ಯರಾದ್ದರಿಂದ, ವಿದ್ಯಾರ್ಥಿಗಳಾದ್ದರಿಂದ ನೀವೆಲ್ಲರೂ ಪ್ರವೀಣರೇ. ಯಾಕಂದರೆ ಅವರ ಟೀಚಿಂಗು ಮತ್ತು ಅವರ ಒಂದು ಶ್ರದ್ಧೆ ಆ ದಿಕ್ಕಿನಲ್ಲಿ ಇದ್ದೇ ಇರುತ್ತೆ. ನಾವೇನು ಮಾತಾಡೋ ಹಾಗಿಲ್ಲ ಅದನ್ನು. ಆದ್ದರಿಂದ ನಿಮಗಿಂತ ಕಡೆಯವರು ನಾವು, ಯಾಕಂದ್ರೆ ನೀವೆಲ್ಲ ವಿದ್ವಾಂಸರಿದ್ದೀರಿ. ಇವತ್ತಿನ ದಿವಸ ನಾವೇನಪ್ಪ ಸಂಕಲ್ಪ ಮಾಡಬೇಕು? ನಾವೇನು ಸಂಕಲ್ಪ ಮಾಡಬೇಕು ಅಂದರೆ ಅವ್ರು ಹೇಳ್ದಂಗೆ ಒಂದು ಸಂಘಟನೆ. ಏನು ಮಾಡಬೇಕು? ಸಂಘಟನೆ. ಎಲ್ಲ ಕಡೆ ಎರಡೆರಡೆ. ಏನು ಬೆಂಗಳೂರಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತ ತಿಳ್ಕೊಂಡು ಸಂತೋಷ ಪಡಬೇಡಿ. ನಮ್ಮಲ್ಲೂ ಗುಂಪುಗಳಿವೆ. ವಿಶ್ವವಿದ್ಯಾಲಯದಲ್ಲಿ ಯಾಕೆ ತಂದ್ರಿ ನಾನು ಕೇಳ್ತಾರೆ. ತರೋಕ್ಕಾಗತ್ತೇನ್ರಿ? ತಂದಿದ್ದೀವಿ. ಮಾನ್ಯ ಜೋಶಿ ಅವರು ಬಂದಿದ್ರು ಮೈಸೂರಿಗೆ, ತಂದಿದ್ದೀವಿ. ಹಠವಾಗಿ ತಂದಿರೋದು. ಯಾಕೆ ಅಂದರೆ ಇದಕ್ಕೆ ಸರ್ಕಾರದ ಒಂದು ನೆರವು ಕೊಡ್ತೀವಿ. ಇನ್ಮೇಲೆ ಯಾವುದೇ ಜ್ಯೋತಿಷರು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಸರ್ಕಾರದ ಲೈಸೆನ್ಸ್ ಪಡೀಲೇಬೇಕು. ವಿಶ್ವವಿದ್ಯಾಲಯದಲ್ಲಿ ಅಥವಾ ಇಂತಹ ಸಂಶೋಧನಾ ಸಂಸ್ಥೆಯಲ್ಲಿ ಕನಿಷ್ಠ 5 ವರ್ಷ ಅಧ್ಯಯನ ಮಾಡಬೇಕು. ಕನಿಷ್ಠ ಎಷ್ಟು? 5 ವರ್ಷ. ಯಾರು 500ರಿಂದ 600 ಜಾತಕಗಳನ್ನು ವಿಶ್ಲೇಷಣೆ ಮಾಡಿರ್ತಾರೆ ಅಂಥವರಿಗೆ, ಯಾವ ರೀತಿ ಅಡ್ವೊಕೇಟ್ಗಳಿಗೆ, ಡಾಕ್ಟರ್ಸ್ಗಳಿಗೆ ನಾವು ಪರೀಕ್ಷೆ ಮಾಡಿ ಅವರಿಗೆ ಡಾಕ್ಟರ್ಸ್ಗೆ ಲೈಸೆನ್ಸ್ ಕೊಡ್ತೀವೋ ಆ ಲೈಸೆನ್ಸನ್ನು ಸರ್ಕಾರದ ವತಿಯಿಂದ ಜ್ಯೋತಿಷರಿಗೆ ಕೊಡಬೇಕು. ಅವರು ಮಾತ್ರ ಪ್ರಾಕ್ಟೀಸ್ ಮಾಡಬೇಕು. ಬೇರೆ ಯಾರೇ ಪ್ರಾಕ್ಟೀಸ್ ಮಾಡಿದ್ರು, ಟಿ ವಿನಲ್ಲಾಗಲಿ ಆಫೀಸಲ್ಲಾಗಲಿ, ಅವರು ಪ್ರಾಕ್ಟೀಸ್ ಮಾಡಿದ್ರೆ ಗಣೇಶ್ ಹೆಗಡೆ ಅವರ ಕನಸು ಏನಿತ್ತು, ಅವ್ರ ಕನಸೋದು ನಕಲಿ ಜ್ಯೋತಿಷರನ್ನ ನಿರ್ಮೂಲನೆ ಮಾಡಬೇಕಂತ. ಆಗ ಅವ್ರ ಕನಸು ನೆರವೇರುತ್ತೆ ಅಂತ ಹೇಳ್ತಾ, ಇಂತಹ ಸಂದರ್ಭದಲ್ಲಿ ಕುಂಜೂರು ರಾಮಚಂದ್ರ ಶಾಸ್ತ್ರಿಗಳಿದ್ದಾರೆ, ಸುರೇಶ್ ಅವರಿದ್ದಾರೆ, ಕುಮಾರ್ ವಶಿಷ್ಠ ಇದ್ದಾರೆ, ಹುಬ್ಳಿ ನಮ್ಮ
ದಾವಣಗೆರೆಯಿಂದ ಗರುಡಪ್ಪನ್ನು ಬಂದಿದ್ದವರು ಬಂದಿದ್ದಾರೆ. ನಮ್ಮ ಭಾಸ್ಕರಾಚಾರ್ಯ ಅಲ್ಲಿ ಕೂಡ ಭಾಳಷ್ಟು ನಡೀತಾ ಇದೆ. ಈಗ ಮಠದ ಬಗ್ಗೆ ಹೇಳ್ತಾ ಇದ್ರು. ಎಲ್ಲ ಮಠಗಳಿಗೆ ನಾವು ಒಂದು ಸಂದೇಶ ರವಾನೆ ಮಾಡಬೇಕು. ಎಲ್ಲ ಮಠಾಧಿಪತಿಗಳು ಸರ್ಕಾರಕ್ಕೆ ಬರೀಬೇಕು. ಅಲ್ಲ, ಅದೇ ಹೇಳೋದು, ಎಲ್ಲ ಮಠಾಧಿಪತಿಗಳು ಸರ್ಕಾರಕ್ಕೆ ಬರೀಬೇಕು. ಏನು, ಈ ಜ್ಯೋತಿಷ್ಯ ಮತ್ತು ವಾಸ್ತು ವಿಜ್ಞಾನ ಅಂತ ಕರೀಬೇಕು, ಜ್ಯೋತಿಷ ಅಂತ ಕರಿಬೇಕು. ನೀವು ಇನ್ಮೇಲೆ ನಿಮ್ಮ ಹೆಸರು ಚೇಂಜ್ ಮಾಡಿ, ಜ್ಯೋತಿರ್ವಿಜ್ಞಾನಿ ಅಂತ ನಿಮ್ಮ ಇದರಲ್ಲಿ ಕಾರ್ಡಲ್ಲಿ ಜ್ಯೋತಿಷರು ಅಂತ ಹಾಕಬೇಡಿ. ಯಾಕಂದರೆ ಯಾಕೆ ನೀವು ಧೈರ್ಯ ಹೇಳ್ತಿದ್ದೀನಿ ಅಂದರೆ, ಸುಪ್ರೀಂ ಕೋರ್ಟು ತನ್ನ ಆರ್ಡರ್ನಲ್ಲಿ ಜ್ಯೋತಿರ್ವಿಜ್ಞಾನ ಅನ್ನೋ ಪದವನ್ನು ಬಳಸಿದ್ದಾರೆ. ಅವರು ಜ್ಯೋತಿಷ ಅಂತ ಬಳಸಿಲ್ಲ. ನಾನೀಗ ನಿಮಗೆ ಪ್ಯಾಂಪ್ಲೆಟ್ಸ್ ಕೊಡ್ತೀನಿ, ನಾನು ತಂದಿದ್ದೀನಿ ಪ್ಯಾಂಪ್ಲೆಟ್ಸ್ ಕೊಡ್ತೀನಿ, ನಿಮಗೆ ಓದಿ. ಅದರಲ್ಲಿ ಜ್ಯೋತಿಷ ಅನ್ನೋ ಪದದಲ್ಲಿ ಹೇಳಿಲ್ಲ. ಅವರು ಜ್ಯೋತಿಷವನ್ನು ಏನು ಹೇಳ್ತಾರೆ, ಜ್ಯೋತಿರ್ವಿಜ್ಞಾನ ಅಂತ ಹೇಳಿದ್ದಾರೆ. ಆದ್ದರಿಂದ ಇನ್ನು ಮೇಲೆ ನೀವು IAS, ನಿಮ್ಮ ಹೆಸರು ಮುಂದೆ ಏನು ಹಾಕಬೇಕು, IAS, ಇಂಡಿಯನ್ ಅಸ್ಟ್ರಾಲಜಿಕಲ್ ಸರ್ವಿಸಸ್. ಇಂಡಿಯನ್ ಅಸ್ಟ್ರಾಲಜಿಕಲ್ ಸರ್ವಿಸಸ್. ಬೇಕಾದ್ರೆ ಅದನ್ನು IAS ಅಂತ ಹಾಕ್ಬಿಟ್ಟು ಬೇಕಾದ್ರೆ ಪದಬಳಕೆ ಬೇರೆ ಮಾಡಿ, ಇಂಡಿಯನ್ ಅಸ್ಟ್ರಾಲಜಿಕಲ್ ಸರ್ವಿಸಸ್, ಭಾರತೀಯ ಜ್ಯೋತಿರ್ವಿಜ್ಞಾನಿ ಅಂತ ಹಾಕಿ. ಗೊತ್ತಾಯ್ತಾ? ನಿಮ್ಮ ಬೋರ್ಡೆಲ್ಲ ಹಂಗೆ ಚೇಂಜ್ ಆಗಬೇಕು. ನಾವು ವಿಜ್ಞಾನಿಗಳು ಅಂತ ಬರಬೇಕು. ಇಸ್ರೋನಲ್ಲಿ ಕುಜಗ್ರಹ, ಸೂರ್ಯಗ್ರಹ, ಚಂದ್ರಗ್ರಹ, ಚಂದ್ರಯಾನ ಮಾಡೋರು ಏನಂತ ಕರೀತಾರೆ, ವಿಜ್ಞಾನಿಗಳು ಅಂತ ಕರೀತಾರೆ. ನಾವು ಇಲ್ಲಿ ಕೂತ್ಕೊಂಡು ಪಂಚಾಂಗದಲ್ಲಿ ಇವತ್ತು ಎಷ್ಟು ದೂರದಲ್ಲಿ ಚಂದ್ರ ಇದ್ದಾನೆ, ಸೂರ್ಯ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಕುಜ ಎಲ್ಲಿ ಹೋಗ್ತಾ ಇದ್ದಾನೆ, ರಾಹು ಎಲ್ಲಿದ್ದಾನೆ, ಕೇತು ಎಲ್ಲಿಂದ ಕಂಡುಹಿಡಿಯೋರು ನಮ್ಮನ್ನೇನಂತ ಕರಿಬೇಕು, ಹೆಮ್ಮೆಯಿಂದ ಹೇಳ್ಬೇಕ್ರಿ. ನಾವು ನಿಮಗಿಂತ ವಿಜ್ಞಾನ. ಈಗ ನಮಗೊಂದು ಇದು ಬಂತು, ವಾದ ವಿವಾದ. ನಾನು ಹೋಗಿದ್ದೇನೆ. ರಷ್ಯನ್ಸ್ ಏನು ಮಾಡಿದ್ರು, ರಷ್ಯನ್ ಸೈಂಟಿಸ್ಟು ಒಂದು ರಾಕೆಟ್ ಬಿಟ್ಟರು. 1,500 ಕೋಟಿ. ಎಷ್ಟು ರಾಕೆಟ್? 1,500 ಕೋಟಿಗೆ ಒಂದು ರಾಕೆಟ್ ಬಿಟ್ಟರು. ಮಂಗಳ ಗ್ರಹಕ್ಕೆ ಬಿಟ್ಟರು. ಅದು ಹತ್ತಿರ ಹೋಗಿ ಒಂದು ಫೋಟೋ ಹಿಡಿತು. ರಾಕೆಟ್ ಏನು ಮಾಡುತ್ತೆ, ಫೋಟೋ ಹಿಡ್ಕೊಂಡು ಬಂತು, ಕಳಿಸ್ತು ಇಲ್ಲಿಗೆ. ಅದು ಏನು ಹೇಳ್ತು, ಆ ಫೋಟೋಗ್ರಾಫ್ ಏನು ಹೇಳ್ತು ಅಂದರೆ, ಮಂಗಳ ಗ್ರಹ ಕೆಂಪು ಗ್ರಹ ಉಳ್ಳದ್ದವನಾಗಿದ್ದಾನೆ. ಅಷ್ಟೇ, ಒಂದೇ ಲೈನ್. ಎಷ್ಟು ಕೋಟಿ ಆಯಿತು? 1,500 ಕೋಟಿ ಅಲ್ವಾ? ನಾವೇನು ಹೇಳ್ತೀವಿ, ರಕ್ತವರ್ಣೋ ಕುಜಃ. 120 ರೂಪಾಯಿ ಪಂಚಾಂಗದಲ್ಲಿ 120 ರೂಪಾಯಿ ಪಂಚಾಂಗದಲ್ಲಿದೆ. ಗಣೇಶ ಹೆಗಡೆ ಅವ್ರ ಬುಕ್ಕಲ್ಲಿದೆ ಕುಜಗ್ರಹದ ವರ್ಣ ಏನು ಅಂತ. ಇದಕ್ಕೆ 1,500 ಕೋಟಿ ಕೊಟ್ಟರು. ನಾನು ಹೋಗಿ ಹೇಳಿದೆ, ನೋಡ್ರಿ ನಮ್ಮಲ್ಲಿ ರೆಡಿ ಇದೆ ಸರ್, ಇದು ಯಾರಿಗೂ ಹೇಳಬೇಡಿ ನೋಡಿ. ಸೊ ಹೀಗಾಗುತ್ತೆ ಕೆಲವು ಟೈಮ್. ಮತ್ತೆ ಅದಕ್ಕಿಂತ ಮುಂಚೆಯಾಗಿ ಬೆಂಗಳೂರಿನ ಬೈಯೋ ಹೆಗಡೆಯವರ ಅನುಗ್ರಹವನ್ನು ಬೇಕು ಅಂತ ತಿಳಿಸ್ತಾ, ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಗೊಂಬನ್ನಿ.